ನೋಡ್ರಿ ಕಸ ಬೆಳಿತಿದಾರ, ಹಾಸಿಗೆ ಎಲ್ಲ ತೆಗೆದ್ರು. ಈಗ ನಮ್ಮ ಮಮ್ಮಿ ಏನು ಮಾಡ್ತಿದಾರ, ಕಸ ಬೆಳಿತಿದಾರ. ಇವನು ಆಟ ಆಡ್ತಿದ್ದಾನೆ ನೋಡ್ರಿ. ಅಲ್ಲಿ ಬಾಲ್ ತೊಂಬು ಇಲ್ಲಿ ನೋಡ್ರಿ ಹಂಗೆ ಮಾಡ್ತಿದ್ದಾನೆ ಪ್ಲೇಟ್ ಹಿಡ್ಕೊಂಡು. ಅವನಿಗೆ ಊಟ ಬೇಕಂತ ಜಲ್ದಿ. ಹಾಂ, ಈಗ ನಾಷ್ಟ ಮಾಡಮಂತ ಹೌಸ್ ಕ್ಲೀನಿಂಗ್ ನಡೆದು ನೋಡ್ರಿ. ಈಗ ಎಲ್ಲ ಒರೆಸ್ತಾರ. ಚಳಿ ಅದಾವಲ್ಲ, ಅದಕ್ಕೆ ನಮ್ಮ ಮಮ್ಮಿ ಮೂಗು ಕಟ್ಕೊಂಡಿದ್ದಾರೆ. ಚಳಿ ಭಾಳ ಅದ ರೀ. ಎಲ್ಲ ಪಾತ್ರೆಗಳು ತೊಳೆದಿದ್ದಾಯಿತು. ಪಾತ್ರೆಗಳು ತೊಳೆದಿದ್ದಾಯಿತು. ನೋಡ್ರಿ ಇಷ್ಟು ಸೊಳ್ಳೆ ಬರುತ್ತೆ. ಆಮೇಲೆ ಪೂರಿ ಬೆಳ್ಳಿ ನೋಡ್ರಿ. ಬಾಲೆಗಳು ಅವ್ರಿಕೆ ಬೆಳ್ಳಿ ತಿಲ್ಲಕತ್ತಾವ ನೋಡ್ರಿ. ಬಾಲೆ ನಾವು ಅವ್ರಿ ಗಿಡ ಹಚ್ಚೀವಿ, ಎಲ್ಲ ಅವ್ರಿ ಆಗ್ಯಾವ. ಈ ಬಾಲೆ ತಿಲ್ಲಕತ್ತಾವ. ಈಗ ಅವ್ರಿಕೆ ಬಿಟ್ಟವ ನೋಡ್ರಿ. ಇಲ್ಲೇ ಜಾಗದಾಗ ಹಾಕೀವಿ. ಅಲ್ಲಿ ಬಾಲೆ ಗಿಡದಾಗ ಕೂತಾವ ನೋಡ್ರಿ. ಎಷ್ಟು ಚಂದ ಬೆಳೆ. ಪಾಲಕ, ಕೊತ್ತಂಬರಿ, ಮೆಂತೆ ನೋಡ್ರಿ. ನಮ್ಮ ಮನೆ ಎದುರು ಒಂದು ಖುಲ್ಲಾ ಪ್ಲಾಟ್ ಅದ ರೀ. ಅಲ್ಲಿ ನಾವೇ ತಿಂದು ಬಿಸಾಕಿದ್ವಿ ಬೀಜಗಳೆಲ್ಲ. ಅಲ್ಲಿ ಪಪ್ಪಾಯ ಗಿಡ ದೊಡ್ಡದು ಹತ್ತದ್ರಿ. ಒಂದು 2-3 ಗಿಡಗಳು ಹತ್ತೇವ. ಕಾಯಿ ಬಿಟ್ಟಿತ್ತು. ಪಲ್ಯ ಮಾಡಮಂತಂದು ತಂದಾರ ನಮ್ಮ ಮಮ್ಮಿ. ನೋಡ್ರಿ ಖಾರ ಹಿಂಡಿ ಕೊಡ್ತಾಯಿದಾರ. ನಮ್ಮ ಮಮ್ಮಿ ಕೊಯ್ತೀನಿ, ನಾ ಕೊಯ್ತೀನಿ ಅಂತಂದು ಚಾಕು ತೊಗೊಂಡು ಕೊಯ್ತಿದಾರ. ನೋಡೋದು ಹೆಂಗೆ ಮಾಡ್ತಾನೆ. ನೋಡ್ರಿ, ಅದು ಮ್ಯಾಲಿಂದು ಫಸ್ಟ್ ಸಪ್ಪೆ ಎಲ್ಲ ತೆಗಿತಿದಾರ ನಮ್ಮ ಮಮ್ಮಿ. ಅದೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇವ್ ನೋಡ್ರಿ ಮತ್ತೇನೋ ಒಂದು ಹಿಡ್ಕೊಂಡು ಬಂದಾನ. ನಮ್ಮ ಮಮ್ಮಿ ಕೊಯ್ತಿದ್ರೆ ಮತ್ತೆ ಅಡ್ಡ ಬರ್ತಾನೆ ನೋಡ್ರಿ. ಒಟ್ಟು ಕೊಯ್ಗುಡಲ್ರಿ ಇವನು. ಭಾಳ ಹಂಠನ ನೋಡ್ರಿ. ಇನ್ನು ನಾನು ಇವತ್ತು ಮನೆಗಿದ್ದೀನಿ ಅಂತಂದು ಕೆಲ್ಸಕ್ಕೆ ಹೋಗ್ತೀವಲ್ರಿ. ಇನ್ನು ಮನೆಗಿದ್ದೀವಿ ಅಂತಂದು ಇಷ್ಟು ಇಬ್ಬರು ಹಿಡಿದ್ರು ಇವ ಅಷ್ಟು ಮನೆಯಲ್ಲಿ ನೋಡ್ರಿ. ನಮ್ಮ ಮಮ್ಮಿ ದಿನ ಹಿಡ್ಕೊಂಡೇ ಮಾಡ್ತಾರೆ ನೋಡ್ರಿ. ನಾ ಕೊಯ್ತೀನಿ ಅಂತಂದು ತೊಗೊಂಡ ನೋಡ್ರಿ. ನೋಡ್ರಿ ಈ ಥರ ಪೀಸ್ ಮಾಡಿ ಇಟ್ಕೊತಿದಾರ. ಮತ್ತು ಇದನ್ನು ಪೀಸ್ ಮಾಡಿ ಇಟ್ಕೊಂಡ್ಮೇಲೆ ತೊಳಿತಾರೆ ನೋಡ್ರಿ. ಇದನ್ನೆಲ್ಲ ತೊಳೆದು ಮಾಡ್ತಾರ್ರಿ ಪಲ್ಯ. ಇದು ಒಂದು ನಮ್ಮ ಮಮ್ಮಿನೂ ಹಿಂಗೆ ಯಾರೋ ಹೇಳಿದ್ದಕ್ಕೆ ಮಾಡಾಕತ್ತಾರ್ರಿ. ಇದು ಒಂದು 2-3 ಸಲ ಆಯ್ತು ರೀ ಈಗ ಮಾಡಾಕ ಇವರು. ಆದರೆ ಇದು ಪ್ರೆಗ್ನೆಂಟ್ ಇದ್ದವ್ರು ತಿನ್ನಬಾರ್ದು ನೋಡ್ರಿ. ಮತ್ತು ಪ್ರೆಗ್ನೆಂಟ್ ಇದ್ದವ್ರು ಮಾಡಿರಿ, ಮಾಡಬಾರ್ದು. ಇಲ್ಲ ನೋಡ್ರಿ ನೀರು ಕುಡಿಸ್ಲಾಗತ್ತಾನ. ನೀರು ಕುಡಿ ಅಂತ. ನೀರಿಲ್ಲ ಸುಮ್ಮ ಕುಡಿ ಅಂತ ನೋಡ್ರಿ. ಹಾಂ ಕುಡಿದೀನಿ ನಾನು. ತೊಳಿಬೇಕು ನೋಡ್ರಿ.
ಜಾನ್ ಬೇಕು ನೀರು. ನೋಡ್ರಿ ಇವನು ಬಂದ್ರು ನೋಡ್ರಿ, ನೋಡು ಎಲ್ಲ ಮಾಡ್ಬೇಕಂತ ನೋಡ್ರಿ. ಊಟ ಅಂತಿದ್ದು ನಮ್ಮ ಚಿಂಟುದು ಊಟ ರೆಡಿ ಮಾಡಾಕತ್ತಾರ ನೋಡ್ರಿ ನಮ್ಮ ಮಮ್ಮಿ. ಅವನಿಗೆ ರಾತ್ರಿ ಊಟ ಮಾಡಂದ್ರೆ ಮಾಡಿಲ್ಲ, ಸ್ವಲ್ಪ ಒಂದು 2 ತುತ್ತು ಉಣ್ಣು. ಅದಕ್ಕೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಹಸು ಆಗ್ಯಾವ. ಸ್ವಲ್ಪ ರವಾ ಹುಗ್ಗಿ ಮಾಡಾಕತ್ತಾರ ನೋಡ್ರಿ, ಬೆಲ್ಲ ಹಾಕಿ. ಬೆಲ್ಲ ಸ್ವಲ್ಪ ಏನೋ ಸೋಪು ಎಲ್ಲ ಹಾಕಿ, ಇದು ಭಾಳ ಇಷ್ಟ ಇವನಿಗೆ. ತುಪ್ಪ, ಒರಿಜಿನಲ್ ತುಪ್ಪ ಹಾಕಿವ್ರಿ ಆಕಳದು. ಅಲ್ಲಿ ತಂದೀವಿ ನಾವು ಹಳ್ಳಿನಲ್ಲಿ. ಒರಿಜಿನಲ್ ರೀ ಇದು, ಜವಾರಿ ಗಿರ್ ಆಕಳ ಅಂತಾರೆ ನೋಡ್ರಿ, ಗಿರ್ ಆಕಳದ ರೀ. ಹೊಲ್ದಾಗೆ ಕಟ್ತಾರ್ರಿ ಅವು ಆಕಳ. ಅಲ್ಲಿಂದೇ ನಾವು ತಂದೀನಿ ನೋಡ್ರಿ. ಇದು ಭಾಳ ಚಲೋ ರೀ ಮಕ್ಕಳಿಗೆ. ಇದು ಹಾಕಿ ಹುಗ್ಗಿ ಮಾಡಾಕತ್ತಾರ. ಹುಗ್ಗಿ ಅಂದ್ರೆ ಭಾಳ ಇಷ್ಟ ಅವನಿಗೆ. ಬೆಳಗ್ಗೆ ಹಸು ಅಂದ್ರು ಪಟ್ ಅಂತಿದ್ದು ಮಾಡಾಕತ್ತೀವಿ ನೋಡ್ರಿ. ನಾನು ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ, ಕುದ್ದದು ನೋಡ್ರಿ. ಇದು ಪಪ್ಪಾಯ ಪೀಸ್ ಮಾಡಿ ಇಟ್ಕೊಂಡಿದ್ರಾಗ ಖಾರ ಕಲಿಸ್ತಾ ಇದ್ದಾರೆ ರೀ. ನಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೋಬೇಕ್ರಿ. ಇದು ಹಿಂಡಿ ರೀ, ಧಾರಾಳ ಹಿಂಡಿ ರೀ. ಒಂದೊಂದು ಕಡೆ ಗುರ್ರಾಳ ಹಿಂಡಿ ಅಂತಾರೆ ನೋಡ್ರಿ, ಸಣ್ಣ ಗುರಾಳ್ ರೀ. ನಮ್ಮ ಕಡೆ ಕಾರಾಳ ಅಂತೀವಿ. ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಅರ್ಶಿಣ ರೀ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಅರ್ಶಿಣ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಬಿಸಿನೀರು ಇಟ್ಟಾರ್ರಿ ಪಲ್ಯ ಮಾಡಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರೀ ಒಂದು ಬೊಗಣಿ ಇಟ್ಕೋಬೇಕ್ರಿ. ಇಟ್ಕೊಂಡು ಎಣ್ಣೆ ಹಾಕ್ಬೇಕ್ರಿ. ಹಾಕ್ತದ ನೋಡ್ರಿ. 1 ಚಮಚ, 2 ಚಮಚ, 3 ಚಮಚ, 1 ಚಮಚ ಹಾಕೊಂಡಾರಿ. ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋಬೋದ್ರಿ. ಮಿಕ್ಸ್ ಇಟ್ಟಿದ್ದು ಬೆಳ್ಳುಳ್ಳಿ ಪಾಣೆ ಹೊಡೆದು ಹಾಕ್ತಾರೆ. ಈಗ ನೋಡ್ರಿ ಟೊಮಟೊ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು ಎಲ್ಲ ಹಾಕೊಂಡ್ಮೇಲೆ ಒಗ್ಗರಣೆ ಕೊಟ್ಮೇಲೆ ಇದು ಹಾಕೋಬೇಕ್ರಿ ಪಪ್ಪಾಯ. ಅಲ್ಲಿ ಸಿಟ್ಟಿದ್ವಲ್ರಿ ಅದು ಪಪ್ಪಾಯ ಹಾಕೋಬೇಕ್ರಿ. ಹಾಕೊಂಡು ತಿರ್ಸ್ಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈಗ ಏನು ಮಾಡಬೇಕು, ನೀರು ಹಾಕಬೇಕು. ಈಗ ನೀರು ಹಾಕ್ಕೋತಾರೆ ನೋಡ್ರಿ. ನಮ್ಗೆ ಅದು ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕ್ರಿ. ಸ್ವಲ್ಪ ನಿಮಗೆ ಅಳಿಸ್ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕೋರಿ. ಬೇಡ ಅಷ್ಟೇ ಮೀಡಿಯಮ್ ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೋರಿ. ಚೆನ್ನಾಗಿ ಬೇಯಬೇಕ್ರಿ ಇದು. ನೋಡ್ರಿ ಇದು ಚೆನ್ನಾಗಿ ಕುದೀತಿರೋದು. ಕುದ್ಮೇಲೆ ಗಟ್ಟಿ ಆಗ್ತದೆ ರೀ.